संजय लक्ष्मी नारायण जी भी जो एक रॉकेट इंजीनियर है उन via space. Sanjay Lakshmi Narayana, development engineer for European Rocket Company. And exactly like Sunita Williams herself has said, it was a perfect ಭೂಮಿಯಲ್ಲಿ ಅವರು ಟ್ರೈನಿಂಗ್ scenario tells you is the experiments like 60 experiments. ಹಾಯ್ ಹಲೋ ನಮಸ್ಕಾರ, ನೆಟ್ ಸ್ಟುಡಿಯೋಗೆ ಸ್ವಾಗತ. ನಾನು ನಿತಿನ್ ಶೆಟ್ಟಿ. ಇವತ್ತು ನಮ್ಮ ಜೊತೆ ಒಬ್ರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಇವ್ರನ್ನ ನೀವು ನ್ಯಾಷನಲ್ ಮೀಡಿಯಾಸಲ್ಲಿ ಡಿಬೇಟ್ಗಳಲ್ಲಿ ನೋಡ್ತಾ ಇದ್ರಿ, ಆದರೆ ಇವತ್ತು ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಇವರು ಬೇರೆ ಯಾರು ಅಲ್ಲ, ಸಂಜಯ್ ಲಕ್ಷ್ಮೀ ನಾರಾಯಣ್ ಅಂತ. ಇವರು ಏರೋಸ್ಪೇಸ್ ಇಂಜಿನಿಯರ್, ರಾಕೆಟ್ ಇಂಜಿನಿಯರಿಂಗ್ ಅನ್ನ ಮಾಡಿದ್ರು. ಹಾಗೇನೆ ಜರ್ಮನಿಯಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಇವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಹಾಯ್ ಸಂಜಯ್, ಹೌ ಆರ್ ಯು? ನಾನು ಸೂಪರ್ ಆಗಿದ್ದೀನಿ. ನೀವು ರಾಕೆಟ್ ಇಂಜಿನಿಯರಿಂಗನ್ನು ಮಾಡಿ ಈಗ ಜರ್ಮನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಆ್ಯಂಡ್ ಇವಾಗ ವೆಕೇಷನಲ್ಲಿ ನೀವು ಇಂಡಿಯಾಗೆ ಬಂದಿದ್ದೀರಾ. ಸೊ ನಮಗೆ ಸಿಕ್ಕಿದ್ರಿ, ಥ್ಯಾಂಕ್ ಯು ಸೋ ಮಚ್. ಇವತ್ತು ನಿಮ್ಮಿಂದ ತುಂಬಾ ಇನ್ಫಾರ್ಮೇಷನನ್ನು ನಮ್ಮ ವ್ಯೂವರ್ಸ್ಗೆ ಒಂದು ತಿಳಿಸ್ಕೊಡುವಂಥ ಕೆಲಸವನ್ನು ನೀವು ಮಾಡಬೇಕಾಗತ್ತೆ. ಖಂಡಿತ. ಎಸ್, ನೀವು ನಿಮ್ಮ ಜರ್ನಿ ಅಷ್ಟು ಈಸಿಯಾಗಿಲ್ಲ ಅಂತಲೂ ಗೊತ್ತು ನನಗೆ. ಫಸ್ಟು ನೀವು ಇವಾಗ ನಿಮ್ಮ ಅಚೀವ್ಮೆಂಟ್ಗಿಂತ ನಿಮ್ಮ ರೂಟಿಂದ ನನಗೆ ತಿಳಿಸ್ಕೊಡ್ಬೇಕು. ಯಾವ ರೀತಿಯಾಗಿ ಇವರು ಬಂದಿದ್ದಾರೆ, ಇವರ ಲೈಫ್ ಸ್ಟೈಲ್ ಹೆಂಗಿತ್ತು, ಎಜುಕೇಷನ್ ಯಾವ ರೀತಿಯಾಗಿತ್ತು, ಅದ್ರ ಬಗ್ಗೆ ತಿಳ್ಕೊಬೇಕಂತ ನಂಗೆ ಕ್ಯೂರಿಯಾಸಿಟಿ ಇದೆ. ನಿಮ್ಮ ಬ್ಯಾಕ್ಗ್ರೌಂಡನ್ನ ಹೇಳ್ತಾ ಹೋದರೆ ಎಜುಕೇಷನ್ ಯಾವ ರೀತಿಯಾಗಿ ಪ್ರಾರಂಭ ಆಯಿತು, ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡು, ಇದ್ರ ಬಗ್ಗೆ ನಮ್ಗೆ ತಿಳಿಸ್ಕೊಡ್ತೀರಾ? ನನ್ನ ಎಜುಕೇಷನ್ ಎಲ್ಲ ಬಸವನಗುಡಿಲೇ ಶುರುವಾಗಿದ್ದು. ಓದಿದ್ದೆಲ್ಲನೂ ಬಸವನಗುಡಿಯಲ್ಲಿ. ಮತ್ತು ತಾಯಿ ಹೆಚ್ಚು ಒಂದು ಎನ್ಕರೇಜ್ಮೆಂಟ್ ಕೊಟ್ಟು ಬೆಳೆಸಿದ್ದು. ಮತ್ತು ಎಷ್ಟೇ ಆದರೂ ರಾಕೆಟ್ಸ್ ಬಗ್ಗೆ ತುಂಬ ಒಂದು ಚಿಕ್ಕ ವಯಸ್ಸಿಂದಾನೇ ಕ್ಯೂರಿಯಾಸಿಟಿ ಜಾಸ್ತಿ ಇತ್ತು. ಸೊ ಹಾಗಾಗಿ ರಾಕೆಟ್ಸು ಹೇಗೆ ಬರುತ್ತೆ, ಹೇಗೆ ಮೇಲೆ ಹಾರುತ್ತೆ, ಅದಕ್ಕೆ ಕೆಲವು ವಿಂಗ್ಸ್ ಇಲ್ಲ, ಕೆಲವು ವಿಂಗ್ಸ್ ಇರೋದು ಏರ್ಪ್ಲೇನ್ಸು, ಅದು ಬೇರೆ ಥರ ಹಾರುತ್ತೆ. ಇದು ಒಂದು ಡಿಫ್ರೆನ್ಸ್ ಏನಿತ್ತು, ಅದನ್ನು ಬಹಳ ಸಣ್ಣ ವಯಸ್ಸಿಂದಾನೇ ಕ್ಯೂರಿಯಾಸಿಟಿ ಜಾಸ್ತಿ ಇತ್ತು. ಅದಕ್ಕೆ ತಕ್ಕಂತೆ ತಾಯಿ ಮತ್ತು ಸ್ಕೂಲಲ್ಲಿ ಓದ್ತಾ ಇರಬೇಕಾದ್ರೆ ಟೀಚರ್ಸು ಕೂಡ ನಮಗೆ ಅಷ್ಟೇ ಎನ್ಕರೇಜ್ಮೆಂಟ್ ಕೊಟ್ಟು ಹೇಳ್ಕೊಟ್ಟಿದ್ರು. ಹಾಗೆ ನಡ್ಕೊಂಡು ಹೋಯ್ತು. ಆರಂಭದಲ್ಲಿ ಎಲ್ಲಿ ಇಂಜಿನಿಯರಿಂಗ್ ಮಾಡಿದ್ದು, ಅಲ್ಲಿ ಯಾವ ರೀತಿಯಾಗಿ ನಿಮಗೆ ಲೆಕ್ಚರರ್ಸ್ ಆಗಿರ್ಬೋದು, ಕಾಲೇಜು ನಿಮಗೆ ಸಪೋರ್ಟಿವ್ ಆಗಿ ಇತ್ತು ಆವಾಗ? ನಾನು ಇಂಜಿನಿಯರಿಂಗ್ ಸೇರಿದ್ದು ಜೈಪುರಲ್ಲಿ ರಾಜಸ್ಥಾನ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಅಂತ. ಅಲ್ಲಿ ಏನಾಯ್ತಂದರೆ, ನಾನು 2014 ಅಲ್ಲಿ ಒಂದು ಪೇಪರ್ ಪಬ್ಲಿಷ್ ಮಾಡಿ, ತದನಂತರ ಅಲ್ಲಿ ಡೈರೆಕ್ಟರ್ನ ರಿಕ್ವೆಸ್ಟ್ ಮಾಡಿ ಈ ಥರ ಒಂದು ಪ್ರಾಜೆಕ್ಟ್ ಮಾಡಬೇಕು ಹೊಸದಾಗಿ ಅಂತ ಹೇಳಿದಾಗ, ನಾನು ಅಷ್ಟೊತ್ತಿಗೆ ಕರೆಕ್ಟಾಗಿ ಅಮೇರಿಕಾಗೆ 1-2 ಸರಿ ಹೋಗಿ ಬಂದು ಅಲ್ಲಿನ ಒಂದು ಬಾಹ್ಯಾಕಾಶ ಸಂಸ್ಥೆ ಹೇಗೆ ಕೆಲಸ ಮಾಡುತ್ತೆ, ಮತ್ತು ಅಲ್ಲಿ 1-2 ಪ್ರಾಜೆಕ್ಟ್ಗಳನ್ನ ನಾವು ಅವ್ರ ಜೊತೆಗೆ ಸೇರ್ಕೊಂಡು ಮಾಡಿದ್ರಿಂದ ಅಲ್ಲಿ ಚೇರ್ಮನ್ ಹೇಳಿದ್ರು, ನಮ್ಮ ದೇಶಕ್ಕೆ ಏನಾದರೂ ಒಂದು ಮಾಡಿ, ನೀವು ಬ್ಲ್ಯಾಂಕ್ ಚೆಕ್ ತೊಗೊಳ್ಳಿ ಅಂತ ಹೇಳಿದಾಗ, ನಾವು ಅಲ್ಲಿ ಒಂದು ನಮ್ಮ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಏನಿದ್ರು ಮೆಕ್ಯಾನಿಕಲ್ ಇಂಜಿನಿಯರ್ ಡಿಪಾರ್ಟ್ಮೆಂಟಿಗೆ, ಅವರು ಹೇಳಿದ್ದೇನೆಂದರೆ, ಕಲಿಯೋದು ಇಂಪಾರ್ಟೆಂಟು ಕ್ಲಾಸಲ್ಲಿ, ಬಟ್ ಅದನ್ನು ಮಾಡಿ ಕೂಡ ನೀವು ಪ್ರಯತ್ನ ಪಟ್ಟು ನೋಡಬೇಕು, ಸುಮ್ಮನೆ ಬರೀ ಓದಿ ಅದನ್ನು ಎಕ್ಸಾಮಲ್ಲಿ ಬರೆದ್ರೆ ಸಾಲದು ಅಂತ ಹೇಳ್ತಿದ್ರು. ಹಾಗಾಗಿ ನಾವು ಅಲ್ಲಿ ನೋಡ್ಕೊಂಡು ಬಂದಿದ್ದು, ಇಲ್ಲಿ ವಿಶೇಷವಾಗಿ ಏನಾದರೂ ಒಂದು ಮಾಡೋಣ ಅಂತ ಹೇಳಿ ಸ್ಪೇಸ್ ಸ್ಟೇಷನ್ ಅಂತ ಒಂದು ಶುರು ಮಾಡಿದ್ವಿ. ಇನ್ನು ಒಂದು ಕ್ವಶನ್ ನನ್ನ ಮನಸ್ಸಲ್ಲಿದೆ, ಹಾಗೇನೆ ನಾರ್ಮಲ್ ಆಗಿ ಎಲ್ಲರೂ ಕೂಡ ಥಿಂಕ್ ಮಾಡೋದೇನೆ, ನೀವು ಮೆಕ್ಯಾನಿಕಲ್ ಇಂಜಿನಿಯರಿಂಗನ್ನು ಓದ್ಕೊಂಡು ಏರೋಸ್ಪೇಸ್ ಕಡೆ ಮುಖ ಮಾಡ್ತೀರಾ, ಏನಕ್ಕೆ? ಅಥವಾ ಅದು ಇದು ಕನೆಕ್ಷನ್ ಇದೆಯಾ? ಹೇಗೆ? ಬಹಳ ಕನೆಕ್ಷನ್ ಇದೆ. ಯಾಕಂದರೆ ಮೆಕ್ಯಾನಿಕಲ್ ಇಂಜಿನಿಯರ್ ಒಂದೇನಿದೆ, ಅದು ಒಳ್ಳೆ ಬೇಸ್ ಥರ, ಅದು ದೊಡ್ಡ ಒಂದು ಫೌಂಡೇಶನ್ ಥರ. ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಹೇಗೆ ಒಂದು ಫೌಂಡೇಶನ್ ಇರುತ್ತೋ ಆ ಥರ ಒಂದು ಮೆಕ್ಯಾನಿಕಲ್ ಕೂಡ. ಮೆಕ್ಯಾನಿಕಲಲ್ಲಿ ಮೆಟೀರಿಯಲ್ಸ್ ಬಗ್ಗೆ ಇರುತ್ತೆ, ಮತ್ತು ಮೆಕ್ಯಾನಿಕಲಲ್ಲಿ ವೈಬ್ರೇಷನ್ಸ್ ಇರುತ್ತೆ, ಮೆಕ್ಯಾನಿಕಲಲ್ಲಿ ಟರ್ಬೋ ಮಷಿನರೀಸ್ ಇರುತ್ತೆ, ಮತ್ತು ಮೆಕ್ಯಾನಿಕಲಲ್ಲಿ ಪ್ರೊಡಕ್ಷನ್ ಕೂಡ ಇರುತ್ತೆ. ಅಂದರೆ ಅಸೆಂಬ್ಲಿ, ಇಂಟಿಗ್ರೇಷನು, ಟೆಸ್ಟಿಂಗು ಎಲ್ಲನೂ. ಸೊ ಹಾಗಾಗಿ ಯಾವುದೇ ಒಂದು ಮಷೀನ್, ರಾಕೆಟು ಒಂದು ಮಷೀನ್ ಅಷ್ಟೇ. ಸೊ ಹಾಗಾಗಿ ಅದು ಮೆಕ್ಯಾನಿಕಲ್ ಒಳಗಡೆಯೇ ಬರುತ್ತೆ. ಹಾಗಾಗಿ ನನ್ನ ಪ್ರಕಾರವಾಗಿ ಯಾವ ವ್ಯತ್ಯಾಸವೂ ಇಲ್ಲ. ಇನ್ನು ರೀಸೆಂಟ್ಲಿ ನೀವು ಹಲವಾರು ಡಿಬೇಟ್ಗಳಲ್ಲೂ ಕೂಡ ಭಾಗಿಯಾಗಿದ್ರಿ. ಸುನೀತಾ ವಿಲಿಯಮ್ಸ್ ಅವರು ರಿಟರ್ನ್ ಬರೋದು, ಅದ್ರ ಬಗ್ಗೆನೂ ಕೂಡ ಡೀಟೇಲ್ಸನ್ನು ಕೊಟ್ಟರೆ, ಯಾವ ರೀತಿಯಾಗಿ ಅದು ಪ್ರೋಸೆಸ್ ಇರುತ್ತೆ, ಏನಕ್ಕೆ ಡಿಲೇ ಆಯಿತು, ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾ ಇದ್ರಿ. ಹೇಗೆ ಅಲ್ಲಿ ಈ ಒಂದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ರಾಕೆಟ್ ಮೂಲಕವಾಗಿ ಹೋಗೋದು, ಅಲ್ಲಿ ಸುಮಾರು 9 ತಿಂಗಳಲ್ಲಿ ಸ್ಟೇ ಆಗೋದು,
ಯಾವ ರೀತಿಯಾಗಿ ಪ್ರೋಸೆಸ್ ಇರುತ್ತೆ, ಅವ್ರನ್ನ ಯಾವ ರೀತಿಯಾಗಿ ಗೈಡ್ ಮಾಡಿ ಯಾವ ರೀತಿಯಾಗಿ ಟ್ರೈನ್ ಮಾಡಿರ್ತಾರೆ? ನೋಡಿ, ಏನಾಗುತ್ತೆ ಅಂದರೆ ಅಸ್ಟ್ರೋನಾಟ್ಸು ಯೂಶಲಿ ಸೆಲೆಕ್ಟ್ ಮಾಡೋದು ಒಂದು ತುಂಬ ಡಿಫಿಕಲ್ಟ್ ಪ್ರೋಸೆಸ್. ಏನಾಗುತ್ತೆ ಅಂದರೆ ಅವರಿಗೆ ಸೆಲೆಕ್ಷನ್ ಪ್ರೋಸೆಸ್ಸೇ ತುಂಬ ಡಿಫಿಕಲ್ಟ್ ಆಗಿರುತ್ತೆ. ಯೂಶಲಿ ಆರ್ಮಿಲಿ ಅಥವಾ ಏರ್ಫೋರ್ಸಲ್ಲಿ ಇರೋರನ್ನ ತಗೋತಾರೆ, ಯಾಕಂದರೆ ಅವ್ರ ಬಾಡಿ ಹೈ ಫೋರ್ಸಸ್ಗೆ ಟ್ರೈನ್ ಆಗಿರಬೇಕು. ಸೊ ಆ ಒಂದು ಟ್ರೈನಿಂಗ್ ಆಟೋಮೆಟಿಕಲಿ ಏರ್ಫೋರ್ಸಲ್ಲಿ ಸಿಕ್ಕಿರೋದ್ರಿಂದ ಯೂಶಲಿ ಏರ್ಫೋರ್ಸ್ ಪೈಲಟ್ಸ್ನೇ ಚೂಸ್ ಮಾಡಿ ತಗೊಳ್ಳೋವಂತಹ ಪದ್ಧತಿ ಇದೆ ಇವತ್ತುವರೆಗೂ ಪ್ರಪಂಚದಲ್ಲಿ ಎಲ್ಲ ದೇಶಗಳಲ್ಲೂ. ಸೊ ಹಾಗಾಗಿ ಅವ್ರನ್ನ ತಗೊಂಡು ಮತ್ತೆ ಈಗ ಸ್ಪೇಸ್ ಸ್ಟೇಷನಲ್ಲಿ ಕಳಿಸ್ಬೇಕಂದ್ರೆ ಕೆಲವು ಆಸ್ಟ್ರೋನಾಟ್ಸನ್ನು ಮಾತ್ರ ಸ್ಪೇಸ್ ವಾಕ್ ಅಂತ ಮಾಡಿಸ್ತಾರೆ. ಅಂದರೆ ಸ್ಪೇಸ್ ಸ್ಟೇಷನ್ ಹೊರಗಡೆ ಬಂದು ಸ್ಪೇಸ್ ಸೂಟ್ ಹಾಕ್ಕೊಂಡು ಅವರು ಸ್ಪೇಸ್ ಸ್ಟೇಷನ್ನಿಂದ ಹೊರಗಡೆ ಭಾಗದಲ್ಲಿರುವ ಕೆಲವು ಮೆಷಿನ್ಗಳನ್ನು ಅಥವಾ ಏನಾದರೂ ಸೋಲಾರ್ ಪ್ಯಾನಲ್ ಇರ್ಬೋದು ಅಥವಾ ಯಾವುದೇ ಥರದ ಬ್ಯಾಟ್ರಿ ಇರ್ಬೋದು, ಇನ್ನೊಂದು ಯಾವ್ದಾರ ಮೇಂಟೆನೆನ್ಸ್ ಕೆಲಸ ಇರ್ಬೋದು, ಅದು ಮಾಡಬೇಕಾಗಿರುತ್ತೆ. ಸೊ ಆ ಒಂದು ವಿಷಯಗಳನ್ನ ಅವರು ಇಲ್ಲಿ ಭೂಮಿ ಮೇಲೆ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ ನಾಸಾದಲ್ಲಿ ಫಾರ್ ಎಕ್ಸಾಂಪಲ್. ಎಷ್ಟು ದೊಡ್ಡದಿದೆ ಅಂದರೆ ಒಂದು ಒಲಿಂಪಿಕ್ ಇದು ಗ್ರೌಂಡ್ ಅಥವಾ ಫುಟ್ಬಾಲ್ ಗ್ರೌಂಡ್ ಇರುತ್ತಲ್ಲ, ಅಷ್ಟು ದೊಡ್ಡದಿರುತ್ತೆ ಅದು ಸ್ವಿಮ್ಮಿಂಗ್ ಪೂಲು. ಅದರಲ್ಲಿ ಅವರಿಗೆ ಟ್ರೈನಿಂಗ್ ಕೊಟ್ಟು ಮತ್ತು ಅವರಿಗೆ ಆ ಟ್ರೈನಿಂಗ್ ಪ್ರಕಾರವಾಗಿ ಅಲ್ಲಿ ಸ್ಪೇಸ್ಗೆ ಹೋದರೂ ಕೂಡ ಅದೇ ಒಂದು ಸೇಮ್ ಪ್ರೋಸೆಸ್ ಅವರು ಮಾಡ್ತಾರೆ. ಹಾಗಾಗಿ ಈ ಥರ ಒಂದು ಟ್ರೈನಿಂಗ್ ಆಲ್ರೆಡಿ ಅವ್ರಿಗೆ ಇರೋದ್ರಿಂದ ಮೆಂಟಲ್ ಟಫ್ನೆಸ್ ಇರುತ್ತೆ ಅವರು ಏರ್ಫೋರ್ಸಲ್ಲಿ ಇರೋದ್ರಿಂದ ಎಲ್ಲನೂ. ಸೊ ಅದಕ್ಕೆ ಅಂಥವ್ರನ್ನ ಮಾತ್ರ ಕಳಿಸ್ತಾರೆ. ಆ್ಯಂಡ್ ನೀವು ಒಂದ್ಸಲ ಹೇಳ್ತೀರಾ, ಇಲ್ಲಿ ನಾವು ಔಟ್ ಆಫ್ ದ ಮಾರ್ಸ್ ಅಥವಾ ಮೂನ್ಗೆ ಹೋಗೋದಾಗಿರ್ಬೋದು ಅಥವಾ ಸ್ಪೇಸ್ ಸ್ಟೇಷನ್ಗೆ ಹೋಗೋದಾಗಿದ್ರೆ ಆ ಥರ ಹೋದರೆ ಕೆಲವೊಂದು ಕಾಯಿಲೆಗೂ ಕೂಡ ಇದು ಹೆಲ್ಪ್ಫುಲ್ ಆಗುತ್ತೆ, ಕ್ಯಾನ್ಸರ್ಗೂ ರಿಲೇಟೆಡ್ ಆಗಿ ಏನೋ ಸಮಥಿಂಗ್ ನೀವು ಇನ್ಫಾರ್ಮೇಷನ್ ಕೊಟ್ಟಿದ್ರೆ, ಅದು ನಿಜನಾ ಅದಾಗಾದ್ರೆ? ನೋಡಿ, ಈಗ ಸದ್ಯಕ್ಕೆ ಅದು ನಡೀತಿರೋ ಸಂಶೋಧನೆ ಏನಂದರೆ ಭೂಮಿ ಮೇಲೆ ಗುರುತ್ವಾಕರ್ಷಣೆ ಹೆಚ್ಚಿದೆ, ಅದಕ್ಕೆ ತಕ್ಕಾಗಿ ಅವ್ರಿಗೆ ಒಂದು ಸೆಲ್ಸ್ ಏನಿದೆ, ಬಾಡಿ ಸೆಲ್ಸ್ ಇರುತ್ತಲ್ಲ, ಅದು ಬಿಹೇವ್ ಮಾಡೋ ಒಂದು ರೀತಿ ಅಲ್ಲಿ ಬೇರೆ ಅಂತ. ಅದಕ್ಕೆ ತಕ್ಕಾಗಿ ಅದು ಒಂದು ಯಾವುದೇ ಥರದ ಒಂದು ಟ್ರೀಟ್ಮೆಂಟ್ ಇರ್ಬೋದು, ಹೊಸದಾಗಿ ಕಂಡು ಹಿಡಿಬಹುದು ಅನ್ನೋ ಒಂದು ಉದ್ದೇಶ ಇದೆ ಅಲ್ಲಿ. ಆಮೇಲೆ ಅಲ್ಲಿ ಸ್ಪೇಸಲ್ಲಿ ರೇಡಿಯೇಷನ್ ಜಾಸ್ತಿ, ಆ ರೇಡಿಯೇಷನ್ಗೆ ತಕ್ಕಾಗಿ ನಮ್ಮ ದೇಹ ಒಂದು ಬಿಹೇವ್ ಮಾಡೋದು ರೀತಿ ಕೂಡ ಬೇರೆ ಬೇರೆ ಥರದಲ್ಲಿ ಇರುತ್ತೆ. ಇದನ್ನು ಮೊದಲೇ ಕಂಡು ಹಿಡ್ಕೊಂಡ್ರೆ ಮತ್ತು ಮುಂಬರುವ ದಿನಗಳಲ್ಲಿ ಕ್ಯಾನ್ಸರ್ ಅಂತಹ ಒಂದು ಮಾರಕ ಕಾಯಿಲೆಗಳೇನಿರುತ್ತೆ ಅದಕ್ಕೆ ಸೊಲ್ಯೂಷನ್ ಹುಡುಕುವಂತಹ ಸಾಧ್ಯತೆಗಳು ಹೆಚ್ಚಾಗತ್ತೆ ಅಂತ ಆ ಒಂದು ವಿಷಯಗಳಲ್ಲಿ ರಿಸರ್ಚ್ ಮಾಡುವವರ ಅಭಿಪ್ರಾಯ. ಇನ್ನು ಇವಾಗ ಮೂನ್ಗೆ ಹೋಗಬೇಕು, ಮಾರ್ಸಲ್ಲಿ ಅಧ್ಯಯನ ಮಾಡಬೇಕು, ಈ ರೀತಿಯಾಗಿ ಅಧ್ಯಯನಗಳನ್ನು ಮಾಡಬೇಕು ಅಂತ ಕೋಟಿಗಟ್ಟಲೆ ಬಿಲಿಯನ್ ಗಟ್ಟಲೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಜನರಿಗೂ ಕೂಡ ಕ್ವಶನ್ ಇದೆ, ಇದರಿಂದ ನಮಗೇನು ಯೂಸ್ ಇದೆ, ಸುಮ್ಮನೆ ಇಂತಿಷ್ಟು ಕೋಟಿ ಖರ್ಚು ಮಾಡಿ ವೇಸ್ಟ್ ಮಾಡ್ತಾ ಇದ್ದಾರೆ ಅನ್ನೋಂಥ ಪ್ರಶ್ನೆ ಇರುತ್ತೆ. ಇದರಿಂದ ಏನು ಯೂಸ್ ಇದೆ? ಇವಾಗ ನಾವು ಚಂದ್ರ ಆಗಿರ್ಬೋದು ಅಥವಾ ಮಾರ್ಸ್ಗೆ ಹೋಗಿರ್ಬೋದು ಅಥವಾ ಬೇರೆ ಕಡೆ ಹೋಗೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇರ್ಬೋದು, ಇದರಿಂದ ಏನು ಯೂಸ್ ಇದೆ ನಮ್ಮ ಭೂಮಿ ಮೇಲೆ ಇರೋರಿಗೆ? ನೋಡಿ, ಈ ಚಂದ್ರ ಗ್ರಹ ಅಂದರೆ ಚಂದ್ರಕ್ಕೆ ಹೋಗೋದು ಅಥವಾ ಮಂಗಳ ಗ್ರಹಕ್ಕೆ ಹೋಗೋದು, ಮಾರ್ಸ್ಗೆ ಹೋದರೆ ಏನಾಗುತ್ತೆ ಅಂದರೆ ಭೂಮಿಯಲ್ಲಿ ಇರುವ ರಿಸೋರ್ಸಸ್ಸು ಲಿಮಿಟೆಡ್. ಈಗ ಒಂದು ದೇಶ ಇನ್ನೊಂದು ದೇಶಕ್ಕೆ ಯಾಕೆ ಹೊಡೆದಾಡ್ತಿದೆ, ಯುದ್ಧ ನಡೀತಿದೆ ಅಂದರೆ ಒಬ್ಬರ ಹತ್ರ ತೈಲ ಹೆಚ್ಚಿದೆ, ಇನ್ನೊಬ್ಬರ ಹತ್ರ ಕಮ್ಮಿ ಇದೆ, ಅಥವಾ ಬೇರೆಯವ್ರಿಗೆ ಏನಾದರೂ ಬೇಕಿದ್ದರೆ ಮಾತ್ರ ಅದು ಯುದ್ಧಗಳು ನಡೀತಿರೋದು. ಬಟ್ ಒಂದು ಕಾಲದಲ್ಲಿ ಇನ್ನೊಂದು 100 ವರ್ಷ ಅಥವಾ 200 ವರ್ಷ ಹೋದರೆ ಇನ್ನು ಹೊಡೆದಾಡೋಕ್ಕೂ ಏನೂ ಇರೋದಿಲ್ಲ, ಎಲ್ಲರ ಹತ್ರನೂ ಖಾಲಿ ಆಗ್ತಾ ಬರುತ್ತೆ. ಹಾಗಾಗಿ ಆಗ ನಮಗೆ ಬೇರೆ ದಾರಿಯೇ ಇರೋದಿಲ್ಲ. ಬೇರೆ ಗ್ರಹಕ್ಕೆ ಹೋಗಿ ಅಲ್ಲಿನ ವಸ್ತುವನ್ನು ತೊಗೊಂಡು ಬರೋದು ಅಥವಾ ಅಲ್ಲೇ ಇದ್ದು ಅದನ್ನು ಸಂಗ್ರಹಿಸೋದು, ಅದು ಬಿಟ್ಟರೆ ಬೇರೆ ದಾರಿ ಇರೋದಿಲ್ಲ. ಅದನ್ನು ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅಂತ ಸಮಯ ಬಂದ ಆ ತಕ್ಷಣ ಅದಕ್ಕೆ ಮಾಡೋದು ಬದಲು ಮೊದಲಿಂದಾನೇ ಅದಕ್ಕೆ ಒಂದು ಫೌಂಡೇಶನ್ ಒಂದು ಹಾಕಿ ಬೇರೆ ಗ್ರಹಗಳಲ್ಲಿ ಏನಿದೆ ಮತ್ತು ಅದನ್ನು ಹೇಗೆ ತರಬಹುದು ವಾಪಸ್ಸು ಭೂಮಿ ಮೇಲೆ ನಾವು ಅನ್ನೋದು ನೋಡಬೇಕು. ಆಮೇಲೆ ಭೂಮಿ ಮೇಲೆ ಈಗ ಎಕ್ಸ್ಟ್ರಾಕ್ಷನ್ ಮಾಡುವ ಪದ್ಧತಿಗಳೆಲ್ಲನೂ ನಮಗೆ ಮಾರಕವಾಗಿದೆ, ಮನುಷ್ಯರು ಇಲ್ಲಿರೋರಿಗೆ ಮಾರಕವಾಗಿದೆ. ಹಾಗಾಗಿ ಬೇರೆ ಗ್ರಹಗಳಲ್ಲಿ ಮಾಡಿದಾಗ ನಮ್ಮ ಮೇಲೆ ದುಷ್ಪರಿಣಾಮ ಬೀಳೋದು ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಅನ್ನೋದು ಅಭಿಪ್ರಾಯ. ನೀವೀಗ ಯುದ್ಧದ ಬಗ್ಗೆ ಮಾತನಾಡಿರೋಕ್ಕೋಸ್ಕರ ನಾನು ಅದ್ರ ಬಗ್ಗೆ ಒಂದು ಕ್ವಶನ್ ತಗೋತಾ ಇದ್ದೀನಿ. ಇವಾಗ
ಇರಾನ್ ಮೇಲೆ ಅಟ್ಯಾಕ್ ಆಗ್ತಾ ಇದೆ, ಇಸ್ರೇಲ್ ಅಮೇರಿಕಾ ವಾರ್ಗಳಾಗ್ತಾ ಇದೆ, ಇನ್ನೊಂದು ಕಡೆ ರಷ್ಯಾ ಉಕ್ರೇನ್ ವಾರ್ಗಳಾಗ್ತಾ ಇದೆ. ಇದರಲ್ಲಿ ರಾಕೆಟ್ ಸೈನ್ಸ್ ಆಗಿರ್ಬೋದು ಇದು ಯಾವ ರೀತಿಯಾಗಿ ಮುಖ್ಯ ಆಗುತ್ತೆ, ಇನ್ನೊಂದು ಕಡೆಯಲ್ಲಿ ದೇಶದ ಭದ್ರತೆಗೆ ಇದು ಯಾವ ರೀತಿಯಾಗಿ ಅಡಿಪಾಯ ಆಗುತ್ತೆ? ನೋಡಿ, ಮಿಸೈಲ್ ಬಹಳ ಇಂಪಾರ್ಟೆಂಟ್. ಈಗ ನೋಡಿದ ಹಾಗೆ ಎಂತಹ ಒಂದು ಪ್ರೊಟೆಕ್ಷನ್ ಸಿಸ್ಟಮ್ ಇದ್ರೂ ಹೈಪರ್ಸಾನಿಕ್ ಮಿಸೈಲ್ಸ್ ಅಂದರೆ ಇದು ಶಬ್ದದ ವೇಗ ಏನಿದೆ ಅದಕ್ಕಿಂತ 5 ಪಟ್ಟು ಹೆಚ್ಚು ವೇಗದಲ್ಲಿ ಚಲಿಸುವ ಮಿಸೈಲ್ಗಳು. ಆ ಮಿಸೈಲ್ಗಳನ್ನು ಬಳಸಿದರೆ ಯಾವ ಥರದ ಒಂದು ರಕ್ಷಣೆ ಕೂಡ ಯಾವ ಇನ್ಸ್ಟ್ರೂಮೆಂಟು ಕೊಡೋಕ್ಕೆ ಸಾಧ್ಯ ಇಲ್ಲ ಅಂಥ ಮಿಸೈಲ್ಗಳಿಗೆ. ಹಾಗಾಗಿ ಆ ಮಿಸೈಲ್ಗಳನ್ನು ಡೆವಲಪ್ಮೆಂಟ್ ಮಾಡಿರುವ ದೇಶಗಳು ಮಾತ್ರ ಯುದ್ಧಗಳನ್ನ ಗೆಲ್ತಿದೆ, ಯುದ್ಧಗಳಲ್ಲಿ ಮುನ್ನಡೆ ಸಾಧಿಸ್ತಾ ಇದೆ. ಹಾಗಾಗಿ ಅದನ್ನು ಆ ರಾಕೆಟು ಮಿಸೈಲ್ಗೂ ಯಾವ ವ್ಯತ್ಯಾಸವೂ ಇಲ್ಲ, ಪೇಲೋಡಲ್ಲಿ ಮಾತ್ರ ವ್ಯತ್ಯಾಸ. ರಾಕೆಟು ಸಿವಿಲ್ ರಾಕೆಟ್ ಅಂದರೆ ಆ ಪೇಲೋಡು ಸ್ಯಾಟಲೈಟ್ ಆಗಿರುತ್ತೆ, ಮಿಸೈಲ್ ಅಂದರೆ ಬಾಂಬ್ ಇರುತ್ತೆ ಅಷ್ಟೇ, ವ್ಯತ್ಯಾಸ ಏನೂ ಇಲ್ಲ ಅದಕ್ಕೂ ಇದಕ್ಕೂ. ಹಾಗಾಗಿ ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅನ್ನೋದು ಒಂದೇ ವ್ಯತ್ಯಾಸ. ರಾಕೆಟ್ ಇಂಜಿನಿಯರ್ ಅಂದಮೇಲೆ ಮಿಸೈಲ್ಗೂ ಆಗುತ್ತೆ, ಸ್ಯಾಟಲೈಟ್ಗೂ ಆಗುತ್ತೆ. ಇನ್ನು ಇಂಡಿಯಾದಲ್ಲಿ ಸಾಕಷ್ಟು ಮಿಸೈಲ್ಗಳಿದೆ, ರಾಕೆಟ್ ಲಾಂಚರ್ಗಳಿದೆ. ಬೇರೆ ದೇಶಕ್ಕೆ ಕಂಪೇರ್ ಮಾಡಿದರೆ, ಕೆಲವೊಂದು ದೇಶಕ್ಕೆ ಕಂಪೇರ್ ಮಾಡಿದರೆ ನಾವು ಜಾಸ್ತಿ ಇದ್ದೀವಿ. ಆದರೆ ದೊಡ್ಡ ದೊಡ್ಡ ದೇಶಗಳು ಚೈನಾ ಆಗಿರ್ಬೋದು, ಅಮೇರಿಕಾ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಬೇರೆ ಬೇರೆ ಕಂಟ್ರೀಸ್ಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಇನ್ನೂ ಕೂಡ ಕಡಿಮೆ ಇದೆ. ಇನ್ನಷ್ಟು ಜಾಸ್ತಿ ಮಾಡಬೇಕಾ ಅಥವಾ ಇರೋದ್ರಲ್ಲೇ ನಾವು ತೃಪ್ತರಾಗಿರ್ಬೇಕಾ, ಹೆಂಗೆ? ನೋಡಿ, ನಮ್ಮ ದೇಶಕ್ಕೆ ನಾವು ಯುದ್ಧದಿಂದ ನಮ್ಮ ಎಕಾನಮಿನ ರನ್ ಮಾಡ್ತಿಲ್ಲ ಇಲ್ಲಿವರೆಗೂ. ಹಾಗಾಗಿ ನಮ್ಮ ದೇಶದ ಭದ್ರತೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಳ್ಳುವ ಪದ್ಧತಿ ಇದೆ ಇಲ್ಲಿವರೆಗೂ ನಡ್ಕೊಂಡು ಬಂದಿರೋದು. ಆದರೆ ಇನ್ನೂ ಹೆಚ್ಚು ತಾಂತ್ರಿಕವಾಗಿ ಅಡ್ವಾನ್ಸ್ ಆಗಿರೋ ಮಿಸೈಲ್ಸ್ ಅವಶ್ಯಕತೆ ಇದೆ. ಅದನ್ನು ಬಳಸಬೇಕು, ಅದನ್ನು ಇನ್ನೂ ಬೆಳವಣಿಗೆ ಮಾಡಬೇಕು. ಅದಕ್ಕೆ ತಕ್ಕಾಗಿ ಬೇರೆ ದೇಶಗಳಿಗೆ ತಕ್ಕಾಗಿ ಟೆಸ್ಟಿಂಗ್ಗಳನ್ನು ಮಾಡಬೇಕು ಮತ್ತು ಅದನ್ನು ಬೆಳೆಸ್ಕೊಂಡು ಹೋಗಲೇಬೇಕು. ಯಾಕಂದರೆ ಇವತ್ತಿನ ಪರಿಸ್ಥಿತಿ ಆಗಿದೆ, ಜಾಗೃತಿಕ ಪರಿಸ್ಥಿತಿ ಮತ್ತು ಒಂದು ಗ್ಲೋಬಲ್ ಆರ್ಡರ್ ಏನಿದೆ ಅದಕ್ಕೆ ತಕ್ಕಾಗಿ ಇದನ್ನು ಮಾಡಲೇಬೇಕಾದಂತಹ ಒಂದು ಅಗತ್ಯ ಇದೆ, ಒಂದು ದೊಡ್ಡ ಅಗತ್ಯ ಒಂದು ಹುಟ್ಟಾಕಿದೆ ಇವತ್ತಿನ ಪರಿಸ್ಥಿತಿಯಲ್ಲಿ. ಹಾಗಾಗಿ ಅದು ಬೇಕಾಗತ್ತೆ ಅಂತ ಹೇಳಿ. ಇವಾಗ ಆಲ್ಮೋಸ್ಟ್ ಫ್ಯಾಮಿಲಿಯಲ್ಲಿ ನಾವು ನೋಡ್ತಾ ಇರ್ತೀವಿ, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಗೌರ್ಮೆಂಟ್ ಆಫೀಸರ್ ಆಗಬೇಕು ಅಥವಾ ಬೇರೆ ಯಾವುದೋ ಒಂದು ಉದ್ಯೋಗದಲ್ಲಿ ಇರಲಿ ಅಂತ ಹೆಚ್ಚಾಗಿ ಪೇರೆಂಟ್ಸ್ ಪುಷ್ ಮಾಡೋದೇ ಅದರಲ್ಲಿ. ಆದರೆ ಈ ರೀತಿಯಾಗಿ ರಾಕೆಟ್ ಸೈನ್ಸ್ ಆಗಿರ್ಬೋದು, ಏರೋಸ್ಪೇಸ್ಗೆ ರಿಲೇಟೆಡ್ ಆಗಿ ಕಲಿಯುವಂಥ ಆಸಕ್ತಿ ಯಾಕೆ ಹುಡ್ಸ್ಕೋಬೇಕು, ಇದರಿಂದ ಅವರಿಗೆ ಯಾವ ರೀತಿಯಾಗಿ ಯೂಸ್ಫುಲ್ ಇದೆ? ನೋಡಿ, ಮೆಕ್ಯಾನಿಕಲ್ ಆಗಲಿ ಅಥವಾ ಏರೋಸ್ಪೇಸ್ ಫೀಲ್ಡ್ ಇರಲಿ, ಇದು ಬರೀ ಕಲಿಯೋದೇನಕ್ಕೆ ಅಂದರೆ ದುಡ್ಡಿನ ವಿಷಯದಲ್ಲೇ ಅಂತ ಅಲ್ಲ. ಈಗ ನೋಡಿ, ಎಲ್ಲ ದೇಶಗಳಲ್ಲೂ ಮೊಬೈಲ್ ಫೋನ್ಸ್ ಇದೆ, ಎಲ್ಲರಿಗೂ ಆ್ಯಪ್ಸ್ ಇದೆ. ಆ ಆ್ಯಪನ್ನು ಬಳಸಿ ಯಾರೂ ಯುದ್ಧ ಗೆಲ್ಲಕ್ಕೆ ಸಾಧ್ಯ ಆಗ್ತಿಲ್ಲ. ನಾವು ಗೆಲ್ಲೋದೇನು ಅಂದರೆ ನಮ್ಮ ಒಂದು ಬುದ್ಧಿಶಕ್ತಿ ಮತ್ತು ನಮ್ಮ ಹತ್ರ ಇರೋ ಒಂದು ಅಸ್ತ್ರಗಳು ಅಷ್ಟೇ, ಎರಡೇ. ಹಾಗಾಗಿ ಯಾವ ಪರಿಸ್ಥಿತಿಯಲ್ಲಿ ಯಾವ ವಿಷಯ, ಯಾವ ಒಂದು ಅಸ್ತ್ರಗಳು ಪ್ರಯೋಜನಕ್ಕೆ ಬರುತ್ತೋ ಅದನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ನಮಗೆ ಬುದ್ಧಿಶಕ್ತಿ ಇರಬೇಕು. ಮತ್ತು ಒಂದು ದೇಶದಲ್ಲಿ ಅವರ ಒಂದು ಪಾಪ್ಯುಲೇಷನ್ಗೆ ಎಲ್ಲ ಥರದ ಒಂದು ವಿದ್ಯೆಯು ಗೊತ್ತಿರಬೇಕು. ಬರೀ ಒಂದೇ ವಿದ್ಯೆಯನ್ನು ಕಲಿಸ್ಬಿಟ್ಟು ಬರೀ ಇದರಲ್ಲೇ ನೀವು ಪರಿಣಿತರಾಗಿ ಇದರಿಂದನೇ ಉದ್ಧಾರ ಆಗಿ ಇದರಿಂದ ದುಡ್ಡು ಮಾಡ್ಕೊಂಡು ಕೂತ್ಕೊಳ್ಳಿ ಅಂದರೆ ನಾಳೆ ಹೊಟ್ಟೆಗೆ ಅನ್ನ ಮತ್ತು ನೀರು ಎಲ್ಲ ಇಲ್ಲದೇ ಇರುವಂಥ ಪರಿಸ್ಥಿತಿ ಬಂದರೆ, ಯುದ್ಧ ಆಗಿ, ಆಗ ಯಾರೂ ಬರೀ ದುಡ್ಡನ್ನು ಇಟ್ಕೊಂಡು ಅಥವಾ ಮೊಬೈಲ್ನ ಉಪಯೋಗಿಸ್ಕೊಂಡು ಬದುಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಎಲ್ಲ ವಿದ್ಯೆಯೂ ಬೇಕು, ಎಲ್ಲ ವಿದ್ಯೆಯ ಪರಿಣಿತವನ್ನು ಹೊಂದಬೇಕು. ಎಲ್ಲರೂ ಅದಕ್ಕೆ ಒಂಥರ ಎಚ್ಚರಿಕೆಯಿಂದ ಇದನ್ನು ಎಲ್ಲ ಹೇಳ್ಕೊಡ್ಬೇಕು. ಮತ್ತು ಪಾಪ್ಯುಲೇಷನ್ಗೆ ಯಾವುದನ್ನು ಅಂದರೆ ಒಂದು ಡಿವೈಡ್ ಮಾಡಿ ಎಲ್ಲ ಥರದಲ್ಲೂ ಸ್ಕಿಲ್ಸ್ ಏನಿದೆ ಅದನ್ನು ಇಂಪಾರ್ಟ್ ಮಾಡಬೇಕು. ಇವಾಗ ನಾವು ನಾರ್ಮಲಾಗಿ ನೋಡ್ತಾ ಇದ್ದೀವಿ, ಎಷ್ಟೊಂದು ಕಡೆಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕೋರ್ಸನ್ನೇ ತೆಗೆದಾಕ್ತಾ ಇದ್ದಾರೆ. ಇದು ಫ್ಯೂಚರಲ್ಲಿ ಯಾವ ರೀತಿಗೆ ಎಫೆಕ್ಟ್ ಆಗುತ್ತೆ? ಎಲ್ಲರದ ಬಗ್ಗೆ ನಾವು ನಾಲೆಡ್ಜ್ ಇರಬೇಕಂತ ನೀವು ಹೇಳಿದ್ರಿ. ಈಗ ಅಟ್ ಪ್ರೆಸೆಂಟ್ ಎಲ್ಲರೂ ಇಂಜಿನಿಯರಿಂಗ್ ಮಾಡಬೇಕು, IT ಸೆಕ್ಟರಲ್ಲಿ ಇರಬೇಕು ಅನ್ನೋಂಥ ರೀತಿಯಲ್ಲಿ ಮೈಂಡ್ ಸೆಟ್ಟಲ್ಲಿದೆ. ಕೇವಲ ಒಂದೇ ಸರ್ವಿಸ್ ಸೆಕ್ಟರಲ್ಲಿ ಹೋಗ್ತಾ ಇದ್ದರೆ ಈ ಥರ ಇದರಲ್ಲಿ ಒಂದು ಸ್ವಲ್ಪ
ಕೆಳಗಡೆ ಹೋಗೋ ಚಾನ್ಸಸ್ ಇದೆ. ಎಷ್ಟು ಮುಖ್ಯ ಆಗುತ್ತೆ ಎಜುಕೇಷನ್ ಸಿಸ್ಟಮಲ್ಲೂ ಇದನ್ನ ಜಾಸ್ತಿಯಾಗಿ ಇಂಪ್ಲಿಮೆಂಟ್ ಮಾಡೋದು? ನೋಡಿ, ಮೆಕ್ಯಾನಿಕಲ್ ಫೀಲ್ಡ್ಗೆ ನಮ್ಮ HOD ಹೇಳ್ತಾ ಇದ್ದಿದ್ದು ರಾಯಲ್ ಮೆಕ್ಯಾನಿಕಲ್ ಅಂತ. ಯಾಕಂದರೆ ನಾವು ಮೆಕ್ಯಾನಿಕಲ್ ಆಗಿರೋರು ಒಂದೇ ಒಂದು ಪೇಟೆಂಟ್ ಮಾಡಿ ನಾವು ಇಂಡಸ್ಟ್ರಿಯನ್ನು ಸೆಟಪ್ ಮಾಡಿ ಒಂದು 10 ಜನಕ್ಕೆ ಕೆಲಸ ಕೊಡುವಂಥ ಸಾಮರ್ಥ್ಯ ಉಳ್ಳವರು ಅಂತ. ಬಟ್ ಇವಾಗ ಏನಾಗಿದೆ ಅಂದರೆ ಅದು ಹೋಗಿದೆ. ಆದರೆ ಏನಾಗುತ್ತೆ ಅಂದರೆ ಈ ಒಂದು ಮೆಕ್ಯಾನಿಕಲ್ ಫೀಲ್ಡ್ ಏನಿದೆ ಇದರಲ್ಲಿ ಒಂದು 20-25 ವಿಷಯಗಳು ಬರುತ್ತೆ. ಮೆಟೀರಿಯಲ್ ಸೈನ್ಸ್ ಇರಬಹುದು, ಅಥವಾ ಟರ್ಬೋ ಮಷಿನರಿ ಇರಬಹುದು, ಅಥವಾ ವೈಬ್ರೇಷನ್ ಇಂಜಿನಿಯರಿಂಗ್ ಇರಬಹುದು, ಅಥವಾ ಯಾವುದೇ ಥರದ ಒಂದು ಮೆಕ್ಯಾನಿಕ್ ಲಿಂಕಿಂಗ್ ಸಿಸ್ಟಮ್ ಇರ್ಬೋದು, ಮತ್ತು ಇಂಟರ್ನಲ್ ಕಂಬಷನ್ ಇಂಜಿನ್ಸ್ ಇರ್ಬೋದು, ಈ ಬ್ಯಾಟ್ರಿ ವೆಹಿಕಲ್ಸ್ ಎಲ್ಲ ಮಾಡ್ತಾಯಿದ್ದಾರೆ ಅದಕ್ಕೆ ಒಂದು ಸಹಾಯ ಆಗುವಂಥ ವಿಷಯಗಳಿರ್ಬೋದು, ಎಲ್ಲನೂ ಮೆಕ್ಯಾನಿಕಲಲ್ಲೇ ಇದೆ. ಮತ್ತು ಸೈಲೆಂಟ್ ಕ್ಯಾಬಿನ್ ಅಕೂಸ್ಟಿಕ್ಸ್ ಅಂತ ಕರೀತಾರೆ. ಈ ಕಾರ್ಗಳಲ್ಲಿ ಶಬ್ದ ಬರದೇ ಇರುವಂಥದ್ದು ಎಲ್ಲ ವಿಷಯಗಳು ಮೆಕ್ಯಾನಿಕಲಲ್ಲೇ ಒಂದು ಬೇಸ್ ತಗೊಳ್ಳೋದ್ರಿಂದ ಈ ವಿಷಯನ ಕಲಿಯೋದು ಬಹಳ ಅತ್ಯಮೂಲ್ಯವಾಗಿರುತ್ತೆ. ಯಾಕಂದರೆ ಮುಂದಕ್ಕೆ ಈ ಒಂದು ವಿಷಯಗಳನ್ನೇ ಬಳಸ್ಕೊಂಡು ನೀವು ಫೈಟರ್ ಜೆಟ್ಸ್, ಫ್ಲೂಯಿಡ್ ಡೈನಾಮಿಕ್ಸ್ ಎಲ್ಲ ಯೂಸ್ ಮಾಡಬೇಕಾದ್ರೆ, ನಿಮ್ಮ ಜೆಟ್ ಇಂಜಿನ್ಸನ್ನು ವರ್ಕ್ ಮಾಡಬೇಕಾದ್ರೆ ಅದರಲ್ಲಿ ಯಾವ್ದಾರ ಮೆಟೀರಿಯಲ್ ಯೂಸ್ ಮಾಡಿ ಬ್ಲೇಡ್ಸ್ ಮಾಡಬೇಕು ಫ್ಯಾನ್ಸ್ಗೆ, ಎಲ್ಲನೂ ಮೆಕ್ಯಾನಿಕಲ್ ಇಂಜಿನಿಯರಿಂದ ಇನ್ಪುಟ್ ಬರಬೇಕು ಡಿಸೈನ್ ಮಾಡೋದಕ್ಕೆ ಎಲ್ಲದಕ್ಕೂ. ಸೊ ಹಾಗಾಗಿ ನೀವು ಬರೀ ಮೆಕ್ಯಾನಿಕಲ್ನ ಇಗ್ನೋರ್ ಮಾಡಿ ಬರೀ ಬೇರೆ ವಿಷಯಗಳ ಇವಾಗ ಟ್ರೆಂಡಿಂಗಲ್ಲಿ ಇರೋದನ್ನು ಮಾತ್ರ ಕಲಿತ್ರೆ ಈ ವಿಷಯಗಳ ಒಂದು ಈ ಮೆಟೀರಿಯಲ್ ಬಗ್ಗೆ ಹೇಗೆ ಅಂದರೆ ಅದು ಈ ಅಡುಗೆ ಮಾಡ್ತಾರಲ್ಲ, ಅಡುಗೆ ಮಾಡೋರಿಗೆ ಹೇಗೆ ರುಚಿ ಗೊತ್ತಿರಬೇಕು ಅಂಥವ್ರು ಮಾತ್ರ ಅಡುಗೆ ಮಾಡೋದಕ್ಕೆ ಸಾಧ್ಯ. ಇಲ್ಲ ಅಂದರೆ ಅಡುಗೆ ಮಾಡೋರು ಒಂದು ಅಡುಗೆ ಮಾಡಿದ್ದಕ್ಕೆ ಉಪ್ಪಿರಲ್ಲ, ಖಾರ ಇರಲ್ಲ, ಹಾಗಾಗೋಗುತ್ತೆ. ಹಾಗಾಗಿ ಈ ಮೆಕ್ಯಾನಿಕಲ್ ಇಂಜಿನಿಯರ್ ಅವರು ಅಷ್ಟೇ, ಏನೇ ಮಾಡಿದ್ರು ಅವ್ರಿಗೆ ಆ ಮೆಟೀರಿಯಲ್ನ ಗುಣ ಹೇಗೆ, ಸ್ವಭಾವ ಏನು ಎಲ್ಲ ಗೊತ್ತಿರುತ್ತೆ. ಆ ಒಂದು ಟಚ್ ಹೊಟ್ಟೋಯ್ತಂದರೆ ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನ್ಗೆ ಇದು ಪಾಸ್ ಆನ್ ಆಗಬೇಕು. ಆ ಒಂದು ಕಂಟಿನ್ಯೂಟಿ ಇಲ್ಲ ಅಂದರೆ, ನಾಲೆಡ್ಜ್ ಟ್ರಾನ್ಸ್ಫರ್ ಇಲ್ಲ ಅಂದರೆ ಅದು ಅಲ್ಲಲ್ಲೇ ಆ ಕಲ್ತಿರೋ ವಿಷಯಗಳೆಲ್ಲ, ಎಕ್ಸ್ಪೀರಿಯನ್ಸ್ ಮಾಡಿರೋ ವಿಷಯಗಳೆಲ್ಲ ಸತ್ತೋಗುತ್ತೆ. ಅದು ಸತ್ತೋದ್ರೆ ಏನಾಗುತ್ತೆ ಅಂದರೆ ಮುಂದಕ್ಕೆ ದೇಶದ ಬೆಳವಣಿಗೆ ಏನಿದೆ ಅದು ಅದಕ್ಕೆ ಕುಂಠಿತವಾಗಿ ಇದೊಂದು ಪರಿಣಾಮ ಬೀಳುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಮೆಕ್ಯಾನಿಕಲ್ ಆಗಲಿ ಯಾವುದೇ ಕೋರ್ ಬ್ರಾಂಚಸ್ ಆಫ್ ಇಂಜಿನಿಯರಿಂಗ್ ಇದೆ ಅದನ್ನು ಕಡೆಗಣಿಸಬಾರದು. ಯಾವುದೇ ಪರಿಸ್ಥಿತಿಯಲ್ಲೂ ಕಡೆಗಣಿಸಿದರೆ ಮುಂದಿನ ದೇಶದ ಭವಿಷ್ಯ ಏನಿದೆ ಅದು ಹಾಳಾಗತ್ತೆ ಅನ್ನೋದರಲ್ಲಿ ಎರಡನೇ ಸಂಶಯ ಬೇಡ. ಓಕೆ, ನಾವು ಹೀಗೆ ವಾಕ್ ಮಾಡ್ತಾ ಮಾತಾಡ್ಕೊಂಡು ಹೋಗೋಣ. ಖಂಡಿತ.